ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ ಹುಲಿ ಕಾಣಿಸಿಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಮೈಸೂರಿನ ಮೊರಾರ್ಜಿ ಶಾಲೆಯ ಬಳಿ ಮತ್ತೆ ಹುಲಿಯೊಂದು ಪ್ರತ್ಯಕ್ಷ ಆಗಿದೆ. ವರ್ಕೋಡು ಮೊರಾರ್ಜಿ ಶಾಲೆಯ ಬಳಿ ಹುಲಿ ಕಾಣಿಸಿಕೊಂಡಿದೆ. ತಡರಾತ್ರಿ ಶಾಲೆಯ ಆವರಣದ ಬಳಿ ವ್ಯಾಘ್ರವೊಂದು ಕಾಣಿಸಿಕೊಂಡಿದೆ. ಒಂದು ವಾರದ ಹಿಂದೆ
ಹುಲಿ ಕಾಣಿಸ್ಕೊಂಡಿತ್ತು, ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಹುಲಿ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕ್ಯಾಮ್ರಾ ಟ್ರ್ಯಾಪಿಂಗು, ಡ್ರೋನ್ ಕ್ಯಾಮರಾ ಇದನ್ನು ಬಳಸಿಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.